ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ಥಂಬ್ನೇಲ್ ಅನ್ನ ನೋಡಿರಬಹುದು ನೀವು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ರೈಲ್ವೆ ಡಿಪಾರ್ಟ್ಮೆಂಟ್ ದಿಂದ ಗ್ರೂಪ್ ಡಿ ಗೆ 32,000 ವೇಕೆನ್ಸಿಗಳು ಅನೌನ್ಸ್ ಇರ್ತಕ್ಕಂಥದ್ದಾಗಿತ್ತು. ಈಗ ಒಂದು ನೋಟಿಫಿಕೇಶನ್ ಇರುವಂತದ್ದು ಬಂದಿದೆ. ಅದರಲ್ಲಿ ವೇಕೆನ್ಸಿಗಳು ಇರುವಂತದ್ದು ಹೆಚ್ಚಿಗೆ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನ ಕಳಿಸಿದ್ದಾರೆ. ಅದು ಎಷ್ಟು ವೇಕೆನ್ಸಿಗಳು ಹೆಚ್ಚಾಗ್ಯಾವೆ, ಆಮೇಲೆ ಅದರ ಜೊತೆಗೆ ಈ ಅಪ್ಲಿಕೇಶನ್ಸ್ ಗಳು ಯಾವಾಗ ಸ್ಟಾರ್ಟ್ ಆಗ್ತವೆ, ಯಾರೆಲ್ಲ ಈ ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು ಮತ್ತು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಅದು ಎಲ್ಲ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆಮೇಲೆ ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಬೇಕಾಗುತ್ತೆ, ಯಾವ ವಿಷಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡಬೇಕು, ಆಮೇಲೆ ಹೇಗೆ ನಮ್ದು ಸೆಲೆಕ್ಷನ್ ಆಗುತ್ತೆ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ ದಲ್ಲಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ರಿ, ಆಮೇಲೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ರಿ. ಸಂಪೂರ್ಣ ಮಾಹಿತಿ ನಿಮ್ಗೆ ಇದರಲ್ಲಿ ಸಿಗ್ಲಿಕ್ಕೆ ಹೋಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು, RRB ದಿಂದ ಬಂದಿರುವಂತಹ ಈ ಒಂದು ಗ್ರೂಪ್ ಡಿ ಏನಿದೆ, ಈ ಗ್ರೂಪ್ ಡಿ ಗೆ ಬಂದಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ನಾನು ಇಲ್ಲಿ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. RRB ಗ್ರೂಪ್ ಡಿ 2024-25ನೇ ಸಾಲಿನ ಒಂದು ವೇಕೆನ್ಸಿ ಇದು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಅರ್ಹತೆ ನಿಮ್ಗೆ ನಿಮ್ದು 10th ಆಗಿದ್ರು ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು, ITI ಆಮೇಲೆ ಅಪ್ರೆಂಟಿಸ್ಶಿಪ್. ಸೊ ಈ ಮೂರು ತರಹದ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇಲ್ಲಿ ವೇಕೆನ್ಸಿಗಳು ಮೊದಲು ಎಷ್ಟಿದ್ದು 32,438 ವೇಕೆನ್ಸಿಗಳಿದ್ದು ಅವುಗಳು ಹೆಚ್ಚಾಗಿ 58,242 ವೇಕೆನ್ಸಿಗಳಾಗಿವೆ. ಅಂತಂದ್ರೆ ಡಬಲ್ ಇರ್ತಕ್ಕಂಥದ್ದು ವೇಕೆನ್ಸಿಗಳು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಸೊ ಹಾಗಾಗಿ ಎಲ್ಲರೂ ಕೂಡ 10th ಆಗಿರುವಂತಹ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಹಾಗಾಗಿ ನಿಮ್ಮ ತಯಾರನ್ನ ಇದಕ್ಕೆ ಒಳ್ಳೆ ರೀತಿಯಿಂದ ನಡೆಸಿದ್ರೆ ಖಂಡಿತ ನಿಮ್ದು ಜಾಬ್ ಇರುವಂತದ್ದಾಗುತ್ತೆ. ಈ ಎಕ್ಸಾಮ್ಸ್ ಗಳು ಇರುವಂತದ್ದು ನಿಮ್ಗೆ ಜೂನ್ ತಿಂಗಳಲ್ಲಿ ನೋಡ್ಲಿಕ್ಕೆ ಸಿಗಬಹುದು. ಜೂನ್ 2025ರ ಈ ಒಂದು ತಿಂಗಳಿನಲ್ಲಿ ನಿಮ್ಗೆ ಈ ಎಕ್ಸಾಮ್ಸ್ ಗಳು ಕಂಡಕ್ಟ್ ಇರುವಂತದ್ದು ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಸೊ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಿದ್ರ ಅಂತಂದ್ರ ನಿಮ್ಗೆ ಒಂದು ಒಳ್ಳೆ ರೀತಿಯಿಂದ ಸೆಲೆಕ್ಷನ್ ನೀವು ಪಡ್ಕೋಬಹುದು. ಸೊ ಯಾರೆಲ್ಲ ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರಿನ ನಡೆಸಬೇಕು ಅಂತ ಅನ್ಕೊಂಡಿದ್ರೆ, ಈಗ ಸ್ಟಡಿ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ, ನಮಗೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಅನ್ಕೊಂಡಿದ್ರೆ, ನಮ್ಮಲ್ಲಿ ನಿಮ್ಗಾಗಿ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ಒಂದು ಸ್ಪೆಷಲ್ ಆಗಿರುವಂತಹ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ಇದು ನಿಮ್ಗೆ ಲಭ್ಯವಾಗ್ತಾ ಇದೆ. ಗ್ರೂಪ್ ಡಿ ಎಕ್ಸಾಮ್ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದ್ರೂ ಕೂಡ ನೀವು ಈ ಒಂದು ಎಕ್ಸಾಮ್ ಅನ್ನ ಕನ್ನಡ ಭಾಷೆಯಲ್ಲಿ ಬರೀಬಹುದಾಗಿದೆ. ಈ ಒಂದು ಪ್ಯಾಕೇಜ್ ಅಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳು, ಎಲ್ಲಾ PDF ನೋಟ್ಸ್ ಗಳು, ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ಪ್ಯಾಕೇಜ್ ಅಲ್ಲಿ. ಈ ಪ್ಯಾಕೇಜ್ ತಗೊಂಡ್ರೆ ಅಂತಂದ್ರೆ ಬೇರೆ ಯಾವುದೇ ಪುಸ್ತಕ ಓದುವಂತ ಅವಶ್ಯಕತೆ ಇಲ್ಲ. ಈ ಕ್ಲಾಸಸ್ ಗಳು ಮತ್ತು PDF ನೋಟ್ಸ್ ಗಳನ್ನ ಅಷ್ಟು ನೀವು ಪ್ರಿಪೇರ್ ಆದ್ರ ಅಂತಂದ್ರೆ ಸಾಕು, ಇದರಲ್ಲಿ ಒಳ್ಳೆಯ ಸ್ಕೋರ್ ಅನ್ನ ನೀವು ಮಾಡಬಹುದು. ಇದಾದ್ಮೇಲೆ ನಿಮಗೆ ಹೇಳ್ತೇನೆ ನಾನು ಎಷ್ಟು ಸ್ಕೋರ್ ಮಾಡಿದ್ರೆ ನಮ್ದು ಸೆಲೆಕ್ಷನ್ ಆಗಬಹುದು ಅಂತೇಳಿ. ಓಕೆನಾ? ಸೊ ಈ ಕಂಪ್ಲೀಟ್ ಪ್ಯಾಕೇಜ್ ಇರುವಂತದ್ದು ನಿಮ್ಗೆ ಆಫರ್ ಫೀಸ್ ದಲ್ಲಿ 1,001 ರೂಪಾಯಿಯಲ್ಲಿ ನಿಮ್ಗೆ ಆಫರ್ ಫೀಸ್ ದಲ್ಲಿ ಸಿಗ್ತಾ ಇದೆ. ಬೇಗನೆ ಪರ್ಚೇಸ್ ಮಾಡ್ಕೋಬಹುದು. ಇದ್ರದ್ದು ಆಕ್ಚುಲಿ ಫೀಸ್ ಇರುವಂತದ್ದು 1,500 ಇದೆ. ಬಟ್ ನಾವು ಈ ಒಂದು ಆಫರ್ ಫೀಸ್ ದೊಳಗೆ ನಿಮ್ಗೆ 1,001 ರೂಪಾಯಿಯಲ್ಲಿ ಈ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಕೋರ್ಸ್ಗೆ ಸೇರ್ಕೊಳ್ಳುವಂತ ಅಭ್ಯರ್ಥಿಗಳು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಈಗ ಇಲ್ಲಿ ಬಂದಿರುವಂತಹ ಒಂದು ಮಾಹಿತಿ ನಿಮ್ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನಿದೆ ಅಂತಂದ್ರೆ, ಇದು ಬಂದಿರುವಂತದ್ದು 3/1/2025ಕ್ಕೆ ಬಂದಿರುವಂತಹ ಒಂದು ನೋಟಿಸ್ ಇದೆ. ಎಲ್ಲಿಂದ ಇದು? ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಸೊ ಈ ರೈಲ್ವೆ ಬೋರ್ಡ್ ದಿಂದ ಬಂದಿರುವಂತಹ ಒಂದು ಮಾಹಿತಿ ಇದೆ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಪ್ಲೀಸ್ ರೆಫರ್ ಟು ಬೋರ್ಡ್ಸ್ ಹ್ಯಾವ್ ಪಬ್ಲಿಷ್ಡ್ CEN ನಂಬರ್ ಅಂತಂದ್ರೆ ಇದು ಒಂದು ರಿಕ್ರೂಟ್ಮೆಂಟ್ ಅದ ಲೆವೆಲ್ 1 ಅಂದ್ರೆ ಗ್ರೂಪ್ ಡಿ. ಏನ್ ಮಾಡಿದ್ರು ಅವರು? 32,438 ಹುದ್ದೆಗಳನ್ನ ಅರ್ಜಿ ಬರ್ತಾವು ಅಂತ ಹೇಳಿದ್ರು. ಸೊ ಹಾಗಾಗಿ ಎ ರಿವ್ಯೂ ಹ್ಯಾಸ್ ಬೀನ್ ಅಂಡರ್ಟೇಕನ್ ಇನ್ ವ್ಯೂ ಆಫ್ ಅಡಿಷನಲ್ ಡಿಮಾಂಡ್ ರಿಸೀವ್ಡ್ ಫ್ರಮ್ ವರ್ಕ್ಶಾಪ್ ಅಂಡ್ PUS and now the vacancies of various posts in level 1 of 7th CPCP pay matrix enhanced to ಅಂತಂದ್ರೆ ಈ ಒಂದು ಮತ್ತೊಮ್ಮೆ ರಿವ್ಯೂ ಮಾಡಿದಾಗ ಬಹಳಷ್ಟು ಬೋರ್ಡ್ಸ್ ಗಳನ್ನು ವರ್ಕ್ಶಾಪ್ ಗಳಿಂದ ಇನ್ನು ಹುದ್ದೆಗಳು ಬೇಕು ಅಂತೇಳಿ ಇಲ್ಲಿ ಒಂದು ಡಿಮಾಂಡ್ ಬಂದಿರೋದ್ರಿಂದ 32,438 ಹುದ್ದೆಗಳನ್ನ ಇದನ್ನ ಹೆಚ್ಚಿಗೆ ಮಾಡಿ ಎಷ್ಟು ಮಾಡ್ತಾ ಇದ್ದಾರೆ ಇವರು? 58,242 ಹುದ್ದೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಅಂತಂದ್ರೆ ಇಷ್ಟು ಅಪ್ಲಿಕೇಶನ್ಸ್ ಗಳನ್ನ
ಇಷ್ಟು ಮಂದಿಗೆ ಏನ್ ಮಾಡ್ತಾರೋ ಸೆಲೆಕ್ಟ್ ಇರ್ತಕ್ಕಂಥದ್ದು ಮಾಡ್ತಾರೆ. ಇಷ್ಟು ಮಂದಿಗೆ ಈ ಸಲ ಗ್ರೂಪ್ ಡಿ ದಲ್ಲಿ ಏನ್ ಸಿಗ್ತಾ ಇದೆ, ಜಾಬ್ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಇದು ನಿನ್ನೆ ಬಂದಿರುವಂತ ಒಂದು ಮಾಹಿತಿ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. 58,742 ಹುದ್ದೆಗಳಾಗಿವೆ, ವೇಕೆನ್ಸಿಗಳು ಹೆಚ್ಚಾಗ್ಯಾವು. ಸೊ ಹಾಗಾಗಿ ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ಈಗಲಿಂದಲ ನಡೆಸ್ರಿ. ಅಷ್ಟು ಈಸಿ ಅಂತ ಹೇಳಿ ಕೂಡ ತಿಳ್ಕೊಳಕ್ ಹೋಗ್ಬೇಡ್ರಿ. ಎಕ್ಸಾಮ್ ಇರುವಂತದ್ದು ಏನಿರ್ತೈತಿ ಅಂತಂದ್ರೆ ಒಂದ್ ಸ್ವಲ್ಪ ಟಫ್ ಇರ್ತೈತಿ. ಸೊ ಇಲ್ಲಿ ಅಪ್ಲಿಕೇಶನ್ಸ್ ಗಳು ಯಾವಾಗ ಸ್ಟಾರ್ಟ್ ಆಗ್ತಾವು? 23 ಜನವರಿ 2025ರಿಂದ ಯಾವಾಗ ಸ್ಟಾರ್ಟ್ ಆಗ್ತಾವ ಅಪ್ಲಿಕೇಶನ್ಸ್? 23 ಜನವರಿ 2025ರಿಂದ ಅಪ್ಲಿಕೇಶನ್ಸ್ ಗಳು ಪ್ರಾರಂಭವಾಗ್ತಾವು. ಎಲ್ಲಿವರೆಗೆ ಹಾಕ್ಬಹುದು ನೀವು ಅಪ್ಲಿಕೇಶನ್ಸ್ ಗಳನ್ನ? 22/2 ಅಂದ್ರೆ ಫೆಬ್ರವರಿ 2025ರವರೆಗೆ ಅಪ್ಲಿಕೇಶನ್ಸ್ ಗಳನ್ನ ಸಲ್ಲಿಸಬಹುದಾಗಿದೆ. ಇದು ಮೊದಲು ಒಂದು ನೋಟಿಸ್ ಬಂದಿತ್ತು ಇದು ಪೇಪರ್ ದಲ್ಲಿ. ಸೊ ಅದರಲ್ಲಿ 32,000 ಅಂತ ಹೇಳಿದ್ರು, ಈಗ 58,000 ಆಗ್ಯಾವ ವೇಕೆನ್ಸಿಗಳು. ಹೆದರುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಏಜ್ ಇರುವಂತದ್ದು ನಿಮ್ಗೆ 18ರಿಂದ 36 ವರ್ಷದ ಒಳಗೆ ನೀವು ಇದ್ರ ಅಂತಂದ್ರ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. 18ರಿಂದ 36 ವರ್ಷದ ಒಳಗೆ ನೀವು ಇದ್ರ ಅಂತಂದ್ರ ಇದಕ್ಕೆ ಅಪ್ಲಿಕೇಶನ್ ಸಲ್ಲಿಸಬಹುದು. ಕ್ವಾಲಿಫಿಕೇಶನ್ ಈಗಾಗಲೇ ಅದು ಕೂಡ ಆಗಿದೆ ಫಿಕ್ಸ್. ಏನು ಅಂತಂದ್ರ 10th ಆಗಿದ್ರೆ ಸಾಕು. 10th ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಕೂಡ ಇದಕ್ಕೆ ಅಪ್ಲಿಕೇಶನ್ ಸಲ್ಲಿಸಬಹುದು. ಆಮೇಲೆ ITI ಆಗಿರುವಂತವ್ರು, ಆಮೇಲೆ ಅದ್ರ ಜೊತೆಗೆ ಅಪ್ರೆಂಟಿಸ್ಶಿಪ್. ಸೊ ಇವ್ ಎಲ್ಲರೂ ಕೂಡ ಏನ್ ಮಾಡಬಹುದು, ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. 10th ಪ್ಲಸ್ ITI ಅಲ್ಲ, 10th ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಸಲ್ಲಿಸಬಹುದು. 10th ಆಗಿರುವಂತದ್ದು ಆಲ್ಮೋಸ್ಟ್ ಆಲ್ ಎಲ್ಲರದು 10th ಆಗಿರ್ತೈತಿ. ಆ ಎಲ್ಲಾ ಅಭ್ಯರ್ಥಿಗಳು ಏನ್ ಮಾಡಬಹುದು, ಈ ಒಂದು ಜಾಬ್ ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಫೀಸ್ ಇರುವಂತದ್ದು 500 ರುಪೀಸ್ ಇದೆ. ಇದು ಯಾರ್ಯಾರಿಗೆ ಅಂತಂದ್ರೆ ಜನರಲ್ ಕ್ಯಾಟಗರಿ ಬರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ. ಆಮೇಲೆ PWBD ಮತ್ತು ಫಿಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಮೆನ್ ಇರುವಂತವ್ರು, ಆಮೇಲೆ SC ST ಕ್ಯಾಟಗರಿ ಇರ್ತಕ್ಕಂತಹ ಎಲ್ಲರಿಗೆ 250 ರೂಪಾಯಿ ಇದೆ. ಸೊ ಎಕ್ಸಾಮ್ ಬರೆದ್ಮೇಲೆ ಮತ್ತೆ ಏನು ಅಂತಂದ್ರೆ ಎಕ್ಸಾಮ್ ಹೋಗಿ ನೀವು ಅಟೆಂಡ್ ಆದ್ರೆ ಅಂತಂದ್ರೆ 250 ರೂಪಾಯಿ ನಿಮ್ಗೆ ಮರಳಿ ಕೊಡ್ತಾರೆ SC ST ಆಮೇಲೆ ಉಳಿದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ. ಆಮೇಲೆ ಜನರಲ್ ಕ್ಯಾಟಗರಿದವ್ರು 500 ರೂಪಾಯಿ ಫೀಸ್ ತುಂಬಿರ್ತಾರೆ, ಅದರಲ್ಲಿ 100 ರೂಪಾಯಿಯನ್ನ ಕಟ್ ಮಾಡಿ 400 ರೂಪಾಯಿ ಹೊಳ್ಳಿ ನಿಮ್ಗ ಅಕೌಂಟಿಗೆ ಅವರು ಜಮಾ ಮಾಡ್ತಾರೆ. ಇದು ಯಾವಾಗ ನೀವು ಹೋಗಿ ಎಕ್ಸಾಮ್ ಅನ್ನ ಅಟೆಂಡ್ ಆದಾಗ ಮಾತ್ರ ಇದು ನಿಮ್ಗೆ ಹೊಳ್ಳಿ ಬರ್ತಾ ಇದೆ. ಓಕೆನಾ? ಇದಿಷ್ಟು ಏನು ಅಂತಂದ್ರೆ ಯಾವಾಗ್ಲಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವು, ಆಮೇಲೆ ಯಾವಾಗಿನವರೆಗೆ ಏಜ್ ಏನಿರ್ಬೇಕು, ಕ್ವಾಲಿಫಿಕೇಶನ್ ಏನಿರ್ಬೇಕು ಎಲ್ಲ ನಿಮ್ಗೆ ಇದರಲ್ಲಿ ಹೇಳಿದೆ. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಏನು ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಇಲ್ಲಿ ಹೇಳಬೇಕು ಅಂತಂದ್ರೆ ಇದರಲ್ಲಿ ಏನು ಅಂತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತಿ ಅನ್ನೋದನ್ನ ಒಂದ್ ಸ್ವಲ್ಪ ನಾವಿಲ್ಲಿ ನೋಡೋಣ. ಎಕ್ಸಾಮ್ ಪ್ಯಾಟರ್ನ್ ದಲ್ಲಿ ನಿಮಗೆ ನೋಡೋದಾದ್ರೆ ಇಲ್ಲಿ 4 ವಿಷಯಗಳನ್ನ ಓದ್ಬೇಕಾಗ್ತತಿ. ಜನರಲ್ ಸೈನ್ಸ್ ಅನ್ನ ಓದ್ಬೇಕಾಗತ್ತೆ. ಇಲ್ಲಿ ಜನರಲ್ ಸೈನ್ಸ್ ಅನ್ನ ನೀವು ಇಲ್ಲಿ ಓದ್ಬೇಕು. ಜನರಲ್ ಸೈನ್ಸ್ ಓದ್ಕೋಬೇಕಾಗತ್ತೆ. ಇದರಲ್ಲಿ ಸೈನ್ಸ್ ಇರ್ತಕ್ಕಂಥದ್ದು ಓದ್ಬೇಕು ಮೊದಲನೇದಾಗಿ ಸೈನ್ಸ್. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಮತ್ತೆ ಬರುವಂತದ್ದು ಯಾವ್ದು ಅಂತಂದ್ರೆ ಮ್ಯಾಥ್ಸ್ ಬರ್ತಾ ಇದೆ, ಮ್ಯಾಥ್ಸ್ ಓದ್ಕೋಬೇಕಾಗತ್ತೆ. ಆಮೇಲೆ 3ನೇ ವಿಷಯ ಓದ್ಬೇಕಾಗಿರುವಂತದ್ದು ಯಾವ್ದು? GK GS ಇರ್ತಾ ಇದೆ. GK GS ಅಂದ್ರೆ GS ದೊಳಗೆ ಬರುವಂತಹ ಎಲ್ಲವುಗಳನ್ನ ಓದ್ಬೇಕು. ಇದಾದ್ಮೇಲೆ ರೀಸನಿಂಗ್ ಇರ್ತಕ್ಕಂಥದ್ದು ಒಂದ್ ಇರ್ತಾ ಇದೆ, ರೀಸನಿಂಗ್. ಸೊ ಇವ 4 ವಿಷಯಗಳನ್ನ ನೀವು ಇದರಲ್ಲಿ ಓದ್ಬೇಕಾಗುತ್ತೆ. ಟೋಟಲ್ ಆಗಿ 100 ಕ್ವಶನ್ಸ್ ಗಳು ಇರ್ತವೆ. 100 ಮಾರ್ಕ್ಸ್ ಗಳಿಗೆ 100 ಕ್ವಶನ್ಸ್ ಗಳು 100 ಮಾರ್ಕ್ಸ್ ಗಳಿಗೆ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಸೊ ಸೈನ್ಸ್ ಇರುವಂತದ್ದು ನಿಮ್ಗೆ 20 ಕ್ವಶನ್ಸ್ ಗಳು ಇಲ್ಲಿ ಬರ್ತಾ ಇದಾವೆ. ರೀಸನಿಂಗ್ ಇರ್ತಕ್ಕಂಥದ್ದು 30 ಕ್ವಶನ್ಸ್ ಗಳು ಬರ್ತಾ ಇದಾವೆ. ಇದಾದ್ಮೇಲೆ GK ಇರ್ತಕ್ಕಂಥದ್ದು 20 ಕ್ವಶನ್ಸ್ ಗಳು. ಆಮೇಲೆ ನೆಕ್ಸ್ಟ್ ಬರುವಂತದ್ದು ಯಾವುದು? ಮ್ಯಾಥ್ಸ್ ಇರುವಂತದ್ದು ಇದು 25 ಆಕ್ಚುಲಿ. ಸೈನ್ಸ್ ಇರುವಂತದ್ದು 25 ಬರ್ತೈತಿ. ಸೈನ್ಸ್ ಬರುವಂತದ್ದು ಎಷ್ಟು ಇಲ್ಲಿ? 25 ಕ್ವಶನ್ಸ್ ಗಳು ಬರ್ತವೆ. ಸೈನ್ಸ್ 25 ಕ್ವಶನ್ಸ್. ನೆಕ್ಸ್ಟ್ ಎಷ್ಟು ಇದ್ರಲ್ಲಿ? ಇದು 25 ಕ್ವಶನ್ಸ್ ಮ್ಯಾಥ್ಸ್. ಸೊ ಟೋಟಲ್ ಆಗಿ ಈ ರೀತಿ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಯಾವ್ದು ಅಂತಂದ್ರೆ ಸೈನ್ಸ್ 25 ಕ್ವಶನ್ಸ್, ಮ್ಯಾಥ್ಸ್ 25, GK GS 20, ರೀಸನಿಂಗ್ 30. ಹೀಗೆ 100 ಕ್ವಶನ್ಸ್ ಇರ್ತಾವು. 100 ಮಾರ್ಕ್ಸ್ ಗಳಿಗೆ ನಿಮ್ಗೆ ಈ ಒಂದು ಕ್ವಶನ್ ಪೇಪರ್ ಇರ್ತಾ ಇದೆ, ಎಕ್ಸಾಮ್ ಇರ್ತಾ ಇದೆ. ಈ 100 ಮಾರ್ಕ್ಸ್ ಗಳಲ್ಲಿ ನೀವು ತಗೋಬೇಕಾಗಿರುವಂತದ್ದು ಎಷ್ಟು ಅಂತಂದ್ರೆ 75ರಿಂದ 80 ಮಾರ್ಕ್ಸ್ ಗಳನ್ನ ಈ ಎಕ್ಸಾಮ್ ನಲ್ಲಿ ತಗೊಂಡ್ರ ಅಂತಂದ್ರ ಖಂಡಿತ ನಿಮ್ದು ಸೆಲೆಕ್ಷನ್ ಇರುವಂತದ್ದು ಈ ಒಂದು ಜಾಬ್ ದಲ್ಲಿ ಆಗ್ತಾ ಇದೆ. ಸೊ ಇದನ್ನ 75ರಿಂದ 80 ಮಾಡೋದು ಅಷ್ಟು ಈಸಿ ಇರ್ತಕ್ಕಂಥದ್ದು ಇಲ್ಲ. ಸೊ ಹಾಗಾಗಿ ಈ ಒಂದು ಏನು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಒಂದು ಕೋರ್ಸ್, ಈ ಕೋರ್ಸ್ ದಿಂದ ನೀವು ಏನ್ ಮಾಡಬಹುದು ಅಂತಂದ್ರ 100ರಲ್ಲಿ 80 ಪ್ಲಸ್ ಇರ್ತಕ್ಕಂಥದ್ದು ಮಾರ್ಕ್ಸ್ ಗಳನ್ನ ಪಡ್ಕೋಬಹುದು ಈ ಕೋರ್ಸ್ ಅನ್ನ ರೆಫರ್ ಮಾಡಿದ್ರ ಅಂತಂದ್ರೆ ಖಂಡಿತ ಆಗುತ್ತೆ. ಸೊ ಹಾಗಾಗಿ ಡಿಲೇ ಮಾಡದೆ
ಹೆಚ್ಚು ವೇಳೆಯನ್ನ ಮಾಡದೆ ಬೇಗನೆ ನಿಮ್ಮ ತಯಾರಿ ಇರ್ತಕ್ಕಂಥದ್ದು ನಡೆಸ್ರಿ. ವೇಕೆನ್ಸಿ ಕೂಡ ಈಗ ಹೆಚ್ಚಾಗ್ಯಾವ. 23 ಜನವರಿಯಿಂದ ಏನು ಅಪ್ಲಿಕೇಶನ್ಸ್ ಗಳು ಕೂಡ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದಾವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತು ಬೇಗನೆ ಇರುವಂತದ್ದು ಜಾಯಿನ್ ಆಗಿ ನಿಮ್ಮ ತಯಾರಿಯನ್ನು ನಡೆಸ್ರಿ. ನಿಮಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ನಾವು ನಿಮ್ಗೆ ಕೊಡ್ತೇವೆ. ಆಮೇಲೆ ಅದ್ರ ಜೊತೆಗೆ ಫ್ರೀ ಆಗಿನೂ ಕೂಡ ನಮ್ಮಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಕ್ಲಾಸಸ್ ಗಳು ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ನಡೆದಾವು. ಅದರಲ್ಲಿ ಯಾವ್ಯಾವ್ದು ಅಂತಂದ್ರೆ ಕರೆಂಟ್ ಅಫೇರ್ಸ್ ಫ್ರೀ ಆಗಿ ನಿಮ್ಗೆ 1 ವರ್ಷದ ಕೊಡ್ತಾ ಇದ್ದೇವೆ ಕ್ಲಾಸಸ್ ಗಳು ವಿತ್ ಡಿಟೇಲ್ ಆಗಿ. ಇದು ನಿಮ್ಗೆ ಡೈಲಿ 4 ಗಂಟೆಗೆ ಸಂಜೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಜನರಲ್ ಸೈನ್ಸ್ ಇಲ್ಲಿ ಹೇಳಿದ್ನಲ್ಲ ನಿಮ್ಗೆ ನಾನು ಏನ್ ಹೇಳಿದಿಲ್ಲಿ ಜನರಲ್ ಸೈನ್ಸ್ 25 ಕ್ವಶನ್ಸ್ ಗಳು ಏನ್ ಬರ್ತಾ ಇದಾವು. ಈ ಜನರಲ್ ಸೈನ್ಸ್ 25 ಕ್ವಶನ್ಸ್ ಗಳನ್ನು ಕೂಡ ನಾವು ನಿಮ್ಗೆ ಫ್ರೀ ಆಗಿ ಸಿಲೆಬಸ್ ವೈಸ್ ಮಾಡಿಸ್ತಾ ಇದ್ದೇವೆ. ಇದು ನಿಮ್ಗೆ ರಾತ್ರಿ 8 ಗಂಟೆಗೆ ಲೈವ್ ಕ್ಲಾಸ್ ಇರ್ತಕ್ಕಂಥದ್ದು ಇರ್ತಾ ಇದೆ. ಸೊ ಇವು 2 ಕ್ಲಾಸಸ್ ಗಳು ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದಾವು ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ. ಸೊ ಆಮೇಲೆ ಇದರ PDF ಇರುವಂತದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಶೇರ್ ಮಾಡ್ತಾ ಇರ್ತೇವೆ. ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆಗ್ರಿ. ಅಲ್ಲಿ ನಿಮ್ಗೆ ಫ್ರೀ ಆಗಿ PDF ನೋಟ್ಸ್ ಆಮೇಲೆ ಇದರ ಕ್ಲಾಸಸ್ ಗಳ ಲಿಂಕ್ ಎಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಅಲ್ಲಿ ಸಿಗ್ತಾವು. ಈಗಾಗಲೇ 2 ಕ್ಲಾಸಸ್ ಗಳು ಮುಗಿದಾವೆ. ಅವುಗಳನ್ನು ಕೂಡ ನೀವು ಪ್ರಿವಿಯಸ್ ಆಗಿ ನೋಡ್ಕೋಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಸಿಗ್ತಾ ಇದಾವು. ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ. ಟೆಲಿಗ್ರಾಮ್ ಚಾನೆಲ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಿದೆ. ಅಲ್ಲಿ ಹೋಗಿ ಜಾಯಿನ್ ಆಗ್ರಿ. ಆಮೇಲೆ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಐತಿ, ಆ ಚಾನೆಲ್ ಕೂಡ ಅಲ್ಲಿ ಜಾಯಿನ್ ಆಗ್ರಿ. ಈ ಕ್ಲಾಸಸ್ ಗಳ ಲಿಂಕ್ ಇರುವಂತದ್ದು ಡೈಲಿ ನಾವು ಅಲ್ಲಿ ಬಿಡ್ತಿರ್ತೇವೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಕ್ಲಾಸ್ ಒಳಗೆ ಜಾಯಿನ್ ಆಗ್ತೀರಾ. ಓಕೆನಾ. ಸೊ ಇದು ಫ್ರೀ ಆಗಿ ನಿಮ್ಗೆ ಇಷ್ಟು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೇವೆ. ಆಮೇಲೆ ಕಂಪ್ಲೀಟ್ ಪ್ಯಾಕೇಜ್ ಬೇಕು ಅಂತಂದ್ರೆ ನಿಮ್ಗೆ 1,001 ರೂಪಾಯಿಯಲ್ಲಿ ಸಿಗ್ತಾ ಇದೆ ಕಂಪ್ಲೀಟ್ ಪ್ಯಾಕೇಜ್. ಇದರಲ್ಲಿ ಬೇರೆದೇನು ಓದುವಂತದ ಅವಶ್ಯಕತೆ ಇಲ್ಲ. ಇಷ್ಟು ಓದಿದ್ರೆ ಸಾಕು. ನಿಮ್ಮ ತಯಾರಿ ಇರ್ತಕ್ಕಂಥದ್ದು ಏನಾಗುತ್ತೆ ಒಳ್ಳೆ ರೀತಿಯಿಂದ ಇಲ್ಲಿ ನಾವು ಆ ಮಾಡಿ ಕೊಡ್ತಾ ಇದ್ದೇವೆ. ಓಕೆನಾ. ಸೊ ಇದಿಷ್ಟು ಮಾಹಿತಿ ನಿಮ್ಗಾಗಿ ನಾವು ಇಲ್ಲಿ ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು. ಸೊ ನಿಮ್ಮ ಪ್ರಿಪ್ರೇಷನ್ ಇನ್ನುವರೆಗೂ ನೀವು ನಡೆಸಿಲ್ಲ ಅಂತಂದ್ರೆ ಬೇಗನೆ ನಿಮ್ಮ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ನಡೆಸ್ರಿ. ಈ ವಿಡಿಯೋವನ್ನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.